ಫ್ರೆಂಡ್ಸ್ ನಮಸ್ಕಾರ. ಡೇರ್ ಟು ಡ್ರೀಮ್ ಚಾನಲ್ಗೆ ತಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಮಾಡೋದ್ರ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ನ ನಮ್ಮ ಮೊಬೈಲ್ಗೆ ಬರೋ ಹಾಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಹತ್ರ ನಾನು ನಿಮ್ಮ ಜೊತೆಗೆ ಬರ್ತಾ ಇದ್ದೀನಿ. ನಿಮ್ಮ ಅನಿಲ್ ಕುಮಾರ್ ಎಲ್ಸಿ. ಸೊ ಮತ್ತೊಮ್ಮೆ ತಮ್ಗೆಲ್ರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಸೊ ಏನಪ್ಪ ಸ್ಪೆಷಲ್ ವಿಡಿಯೋ ಅಂತಂದರೆ, ಪಶ್ಚಿಮ ಘಟ್ಟ ಅಂತ ಒಂದು ಬಿಗ್ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಇದು ನೇಚರ್ ರಿಲೇಟೆಡ್ ಮೂವಿ. ಪಶ್ಚಿಮ ಘಟ್ಟವನ್ನು ಯಾವ ರೀತಿ ಉಳಿಸ್ಬೋದು, ಈ ಪಶ್ಚಿಮ ಘಟ್ಟವನ್ನು ಉಳಿಸೋದ್ರ ಮುಖೇನ ಈ ದೇಶಕ್ಕೆ ಆಗ್ತಕ್ಕಂಥ ಲಾಭ, ಪರಿಸರದಲ್ಲಿ ಆಗ್ತಕ್ಕಂಥ ಲಾಭ, ಜೀವಿಗಳಿಗೆ ಆಗ್ತಕ್ಕಂಥ ಲಾಭ, ಜೊತೆಗೆ ಋತುಮಾನಗಳ ಬದಲಾವಣೆಯಲ್ಲಿ ನಮ್ಮ ಪಶ್ಚಿಮ ಘಟ್ಟದ ಕೊಡುಗೆ ಎಷ್ಟು, ರೈತನಿಗೆ ಇದರಿಂದ ಎಷ್ಟು ಲಾಭ ಆಗುತ್ತೆ. ಇವತ್ತು ಪಶ್ಚಿಮ ಘಟ್ಟ ಅಗೋಗತಿಗೆ ಹೋಗ್ತಾ ಇದೆ. ಅದನ್ನು ಉಳಿಸ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಈಗಿನ ಮುಂದಿನ ಜನ್ರೇಷನ್ನಿಗೆ ಅದರ ಒಂದು ಇಂಪಾರ್ಟೆನ್ಸು, ಪ್ರಾಮುಖ್ಯತೆ ಗೊತ್ತಾಗಬೇಕು ಅನ್ನೋ ದೃಷ್ಟಿನಲ್ಲಿ ನಾನು ಮತ್ತು ನನ್ನ ಕ್ಲೋಸ್ ಫ್ರೆಂಡ್ ಪ್ರಕಾಶ್ ಲಲಿತೇಜ್ ಅವರು ಡೈರೆಕ್ಷನ್ ಮಾಡಿರ್ತಕ್ಕಂಥ ಮೂವಿನೇ ಪಶ್ಚಿಮ ಘಟ್ಟ. ಒಮ್ಮೆ ಈ ಟ್ರೇಲರನ್ನು ನೀವು ನೋಡಿ ಏನನ್ಸುತ್ತೆ ಅಂತಕ್ಕಂಥದ್ದನ್ನು, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಮರಿಬೇಡಿ. ಸೊ ಲೆಟ್ಸ್ ವಾಚ್ ದ ಟ್ರೇಲರ್ ಆಫ್ ವೆಸ್ಟರ್ನ್ ಘಾಟ್ ಪಶ್ಚಿಮ ಘಟ್ಟ. ಬನ್ನಿ ನೋಡೋಣ. ಕಾಡಿನಿಂದ ಕಾಂಕ್ರೀಟ್ ನಾಡಿಗೆ ಹೋಗ್ತಿದ್ದೀನಿ. ಮೈ ಕಮಿನ್ ಸರ್? ನಿಮ್ಗಳು ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ದುಡ್ಡು ಬೇಕಲ್ವಾ? ಪಶ್ಚಿಮ ಘಟ್ಟ ಅರಣ್ಯದಲ್ಲಿ ಒಂಟಿ ಮನೆ ನಮ್ಮದು. ನೀವು ಗೂಗಲಲ್ಲಿ ಹುಡುಕಿದ್ರೂ ಸಿಗಲ್ಲ ಬಿಡಿ. ನಮ್ಮಲ್ಲಿ ಮಕ್ಕಳು ಪ್ರತಿದಿನ 10-12 ಕಿಲೋಮೀಟ್ರು ಸೈಕಲಲ್ಲಿ ಕಾಡಿನ ಮಧ್ಯೆ ಒಂಟಿಯಾಗಿ ಓಡಾಡಬೇಕು. ಅಲ್ಲಿನ ವೆಸ್ಟರ್ನ್ ಘಾಟ್ ಫಾರೆಸ್ಟ್ ಬಗ್ಗೆ ಹೇಳೋದಾದರೆ, ವರ್ಲ್ಡ್ನಲ್ಲೇ ಬಯೋಡೈವರ್ಸಿಟಿಲಿ ನಮ್ಮ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಬೇಜಾರು ಮಾಡ್ಕೋಬೇಡಿ, ಆಗಾಗ ಬಂದು ನಿಮ್ಮನ್ನು ಭೇಟಿ ಮಾಡ್ತಿರ್ತೀನಿ. ಕಾಡನ್ನು ಉಳಿಸ್ಕೊಂಡ್ರೆ ನಮ್ಮ ನಾಡು ಉಳಿಯುತ್ತೆ ಅಂತ ಯಾವಾಗ ಗೊತ್ತಾಗುತ್ತೋ ಆಗ ಕಾಡಿನ ಮಹತ್ವ ತಿಳಿಯುತ್ತೆ. ನಮ್ಮ ರಾಜ್ಯದ ಜನಸಂಖ್ಯೆ ಸುಮಾರು 6.5 ಕೋಟಿ. ಪ್ರತಿಯೊಬ್ಬರು ಒಂದು ದಿನ ಒಂದೊಂದು ಗಿಡ ನೆಟ್ಟಿದ್ರು 6.5 ಕೋಟಿ ಗಿಡಗಳಿಂದ ಎಷ್ಟು ಕಾಡು ಸೃಷ್ಟಿಯಾಗುತ್ತೆ. ಇದು ಜೀವ ತೆಗೆಯುತ್ತೆ, ಗಿಡಗಳು ಜೀವ ಉಳಿಸುತ್ತೆ. ಪರಿಸರ ದಿನಾಚರಣೆ ದಿನ ಒಂದು ಗಿಡಕ್ಕೆ ನೀರು ಹಾಕಿ ಫೋಟೋ ತೆಗೆದು ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿ ಲೈಕು ಕಮೆಂಟ್ಗೋಸ್ಕರ ಕಾಯೋದೇ ಜೀವನನ. ಪಶ್ಚಿಮ ಘಟ್ಟದ ಅರಣ್ಯ ಕಳೆದ 90 ವರ್ಷಗಳಲ್ಲಿ 35% ನಾಶ ಆಗಿದೆ. ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ಆಮ್ಲಜನಕವನ್ನು ಸಹ ದುಡ್ಡು ಕೊಟ್ಟು ಕೊಂಡ್ಕೊಂಡು ಉಸಿರಾಡೋ ಪರಿಸ್ಥಿತಿ ಬರುತ್ತೆ. ಒಬ್ಬೊಬ್ಬರು ಒಂದೊಂದು ಗಿಡವನ್ನು ದತ್ತು ತಗೊಳ್ಳೋ ಹಾಗೆ ನಾವು ಮಾಡಬೇಕು. ಅದೇ ನಮ್ಮ ಏಮ್ ಅಂಡ್ ಮೋಟಿವ್. ನಿಮ್ಮಲ್ಲಿ ಒಂದು ಮನವಿ. ನಿತ್ಯ ಜಂಜಾಟದ ಬದುಕಿನಲ್ಲಿ ನಾವು ದುಡ್ಡಿನ ಹಿಂದೆ ಓಡುತ್ತಾ ಪರಿಸರ ಕಾಳಜಿಯನ್ನೇ ಮರೀತಾ ಇದ್ದೀವಿ. ನಾಡಿನಿಂದ ಕಾಡಿಗೆ ಬಂದು ಕಾಡನ್ನು ಬೆಳೆಸಿ ಅನ್ನೋ ಒತ್ತಾಯ ನಮ್ಮದಲ್ಲ. ನಾವೇ ತಂಡ ರಚಿಸಿಕೊಂಡು ಸೂಕ್ತ ಜಾಗದಲ್ಲಿ ಸಸಿಗಳನ್ನು ನೆಟ್ಟು ಅವು ಬೆಳೆಯುವ ತನಕ ವಾರದ ಪಾಳೆಯಲ್ಲಿ ಉಸ್ತುವಾರಿ ವಹಿಸೋಣ. ವಾರಕ್ಕೊಮ್ಮೆ ಉಪವಾಸ ಆರೋಗ್ಯಕ್ಕೆ ಹಿತ. ವಾರಕ್ಕೊಮ್ಮೆ ಪರಿಸರ ಜಾಗೃತಿ ದೇಶಕ್ಕೆ ಹಿತ.